ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಭಾಗ್ಯ ಲಾಗ್ಸ್. ಇವತ್ತು ಇನ್ಸ್ಟಂಟಾಗಿ ಜೋಳದ ಹಿಟ್ಟನ್ನು ದೋಸೆ ಮಾಡಿ ನೋಡೋಣ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿರಿ. ಇವಾಗ ಏನೇನು ಸಾಮಗ್ರಿ ಬೇಕಂತ ನೋಡೋಣ. ಫಸ್ಟ್ ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡೇನ್ರಿ, ಈರುಳ್ಳಿ ತೊಗೊಂಡೇನ್ರಿ, ಕೊತ್ತಂಬರಿ ತೊಗೊಂಡೇನ್ರಿ, ಸಣ್ಣಗೆ ಹೆಂಚಿರೋ ಮೆಣಸಿನ್ಕಾಯಿ, ಕರಿಬೇವು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನ್ರಿ ಮತ್ತು ಜೀರಿಗೆ ತೊಗೊಂಡೇನ್ರಿ 1 ಟೇಬಲ್ ಸ್ಪೂನ್. ಆಮೇಲೆ ಅಜ್ವಾಯಿನ್ 1 ಟೇಬಲ್ ಸ್ಪೂನ್ ತೊಗೋಬೇಕ್ರಿ. ಇವಾಗ ಎಲ್ಲವನ್ನೂ ರೀ ಒಂದು ಬೌಲ್ದಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಜೋಳದ ಹಿಟ್ಟು ರೀ, ಉಳ್ಳಾಗಡ್ಡಿ ರೀ, ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋದು ಮೆಣಸಿನ್ಕಾಯಿ ರೀ, ಕರಿಬೇವು ರೀ, ಮತ್ತು ಕೊತ್ತಂಬರಿ ಸೊಪ್ಪು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಜೀರಿಗೆ ರೀ ಮತ್ತು ಅಜ್ವಾಯಿನ್ ಹಾಕ್ಕೊಂಡೇನ್ರಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ರೆಗ್ಯುಲರ್ ಆಗಿ ಏನು ದೋಸೆ ಹಿಟ್ಟು ಇರ್ತೈತಲ್ರಿ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕ್ರಿ. ಇವಾಗ ತೆಮಿ ಕಾದೈತ್ರಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ. ತೆಮಿಗೆ ಚಲೋ ತಂಗೆ ಎಣ್ಣೆ ಹಚ್ಕೋಬೇಕ್ರಿ. ತೆಮಿಗೆ ಅಂದಾಗ ಚಲೋ ತನ ಎದ್ದು ಬರ್ತಾವ್ರಿ. ಆಮೇಲೆ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ದಲ್ರಿ, ಹಿಂಗೆ ಮ್ಯಾಗಿಂದ್ರ ಹಾಕ್ಬೇಕ್ರಿ ಹಿಟ್ಟು. ಇವಾಗ ದಂಡಿಗೆಲ್ಲ ಎಣ್ಣೆ ಹಾಕಿ ಬೇಯಿಸ್ಕೋಬೇಕ್ರಿ, ಚಲೋ ತಂಗೆ ಬೇಯಿಸ್ಕೋಬೇಕ್ರಿ. ನಿಮಗೆ ಯಾವಾಗ ದೋಸೆ ತಿನ್ಬೇಕು ಅನಿಸ್ತೈತಲ್ರಿ, ಅವಾಗ ಇವನ್ನ ಮಾಡ್ಕೋಬೋದ್ರಿ. ಮತ್ತು ಇದು ಹೆಲ್ತಿಗೇನು ಒಳ್ಳೇದ್ರಿ. ಅಷ್ಟು ಚಲೋ ಆಗ್ತಾವ್ರಿ ದೋಸೆ, ಮತ್ತು ಟೇಸ್ಟ್ ಮಾತ್ರ ಭಾರಿ ಆಗಿರ್ತಾವ್ರಿ. ಇದನ್ನು ನಮ್ಮ ಮನ್ಯಾಗ ಯಾವಾಗ ಬೇಕಾದಾಗ ಮಾಡಿರ್ತವ್ರಿ ನಾವು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಆತ್ರಿ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸದ್ಯಕ್ಕೆ ಮಾಡ್ತೇವ್ರಿ ಇದನ್ನ. ನೀವು ಇದನ್ನು ಮೊಸರು ಮತ್ತು ಶೇಂಗಾ ಚಟ್ನಿ ಜೋಡಿ ತಿನ್ಬೋದ್ರಿ, ಭಾರಿ ಟೇಸ್ಟ್ ಇರ್ತಾವ್ರಿ. ನೀವು ಮನ್ಯಾಗ ಒಂದ್ಸಲ ಮಾಡಿ ನೋಡ್ರಿ, ಮಸ್ತ್ ಆಗ್ತಾವೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.